ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ನನ್ನ ಕಾರಿನ ಕಲರ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಎಸ್, ಇಲ್ಲಿದೆ ನೋಡಿ ನನ್ನ ಬ್ಯೂಟಿಫುಲ್ ಬೇಬಿ ಕಲರ್ ಬಂದು ಪರ್ಲ್ ಗ್ರೀನ್. ಎಷ್ಟು ಖುಷಿ ಆಗ್ತದೆ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಬೇಗ ಕನಸು ನನಸಾಗುತ್ತೆ ಅಂತ. ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿ ತುಂಬ ಖುಷಿಯಾಗಿದ್ವಿ. ಆ್ಯಂಡ್ ಮೋರ್ ಓವರ್ ಅದೇ ಟೈಮಿಗೆ ನನ್ನ ಬರ್ಡೇ ಇದ್ದಿದ್ದರಿಂದ ನನ್ನ ಫ್ರೆಂಡ್ಸ್ ಹಾಗೆ ಶೋರೂಮ್ನವರು ಎಲ್ಲ ಸೇರಿಬಿಟ್ಟು ಅಲ್ಲೇ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಡೇನ ಇಷ್ಟೊಂದು ಸ್ಪೆಷಲ್ ಮಾಡಿದ್ದಕ್ಕೆ. ಹಾಗೆ ದೇವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನ ಕನಸನ್ನ ಇಷ್ಟು ಬೇಗ ಈಡೇರಿಸಿದ್ದಕ್ಕೆ. ಎಲ್ಲರೂ ಬಂದು ವಿಶ್ ಮಾಡಿ ಕೇಕ್ ತಿನ್ನಿಸಿ ನನಗೆ ಒಳ್ಳೇದಾಗಲಿ ಅಂತ ಹರಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಈ ಟೈಮಲ್ಲಿ ನನಗೊಂದು ಮಾತು ನೆನಪಾಗ್ತಾ ಇದೆ. ಅದೇನಪ್ಪ ಅಂದರೆ, ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ. ನನ್ನ ಪ್ರಕಾರ ಅದು ಹಿಂದಿನ ಕಾಲಕ್ಕೆ ಸರಿ ಹೋಗ್ತಿತ್ತು ಅಂತ ಅನಿಸುತ್ತೆ. ಆದರೆ ಈ ಜನ್ರೇಷನ್ಗೆ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ. ಯಾಕೆ ಅಂದರೆ ನಮಗೆ ಇವಾಗ ದೇವರು ದುಡಿಯೋ ಅಂತ ಶಕ್ತಿ ಕೊಟ್ಟಿದ್ದಾನೆ, ದುಡಿಯೋಕ್ಕೊಂದು ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಒಳ್ಳೆ ಜೀವನ ಕೊಟ್ಟಿದ್ದಾನೆ. ಹೀಗಿರ್ಬೇಕಾದ್ರೆ ನಾವು ಇನ್ನೂ ರಿಸ್ಕ್ ತಗೊಂಡ್ರೆ ಹೇಗೆ, ಯಾಕೆ ರಿಸ್ಕ್ ತಗೋಬೇಕು, ಈ ಥರ ಎಲ್ಲ ಯೋಚನೆ ಮಾಡೋದು ತಪ್ಪು ಅನಿಸುತ್ತೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ನನಗೆ ತುಂಬ ಚೆನ್ನಾಗಿ ಹೇಳ್ತಿದ್ರು ನಿನಗೆ ಇವಾಗಲೇ ಬೇಕಾ ರಿಸ್ಕ್ ಅಂತ ಎಲ್ಲ. ಸೊ ಅದಕ್ಕೆ ಈ ಮಾತನ್ನು ನೆನ್ಪು ಮಾಡಿಕೊಂಡೆ. ಡ್ರೀಮ್ ಕಂಪ್ಲೀಟ್ ಆಗಿದೆ ಅಂದಮೇಲೆ ಬರೀ ಇಷ್ಟೇ ಸೆಲೆಬ್ರೇಷನ್ ಮಾಡಿದ್ರೆ ಆಗುತ್ತಾ? ಅದಕ್ಕೆ ನಮ್ಮ ಮಮ್ಮಿ ಅವರೇ ಅಲ್ಲಿ ಒಂದ್ಸಲ ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ. ಅವ್ರ ಖುಷಿನ ನೋಡಿ ನನ್ನ ಖುಷಿ ಅಂತೂ ಇನ್ನೂ ಜಾಸ್ತಿ ಆಯಿತು. ಇಬ್ಬರು ಸೇರಿ ನನ್ನ ಗಾಡಿಗೆ ಪೂಜೆ ಮಾಡಿದ್ವಿ. ಹಾಗೆಯೇ ಫೈನಲಿ ನನ್ನ ಕೈಗೆ ನನ್ನ ಕೀ ಬಂದು ಫಸ್ಟ್ ಮೂವ್ ಮಾಡು ಅಂತ ಹೇಳಿದರು. ನಾನಂತೂ ಗಾಡಿ ತಗೊಳ್ಳುವಾಗ ಎಷ್ಟು ನರ್ವಸ್ ಆಗಿದ್ದೆ, ಗಾಡಿ ಮೂವ್ ಮಾಡುವಾಗ ಅಷ್ಟೇ ಭಯ ಪಟ್ಕೊಂಡಿದ್ದೆ. ರೀಸನ್ ಏನಪ್ಪ ಅಂದರೆ, ನನಗೆ ಡ್ರೈವಿಂಗ್ ಬಗ್ಗೆ ಒಂದು ಸ್ವಲ್ಪನೂ ಏನೂ ಗೊತ್ತಿರಲಿಲ್ಲ. ಸೊ ಹೇಗೋ ಫೈನಲಿ ಏನು ಪ್ರಾಬ್ಲಮ್ ಇಲ್ಲದೇ ಆರಾಮಾಗಿ ಸೇಫಾಗಿ ಗಾಡಿನ ಮೂವ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ. ಅನ್ಫಾರ್ಚುನೇಟ್ಲಿ ನಂದಲ್ಲಿ ಯಾವ ವೀಡಿಯೋಸ್ ಕೂಡ ಮಾಡೋಕ್ಕಾಗಿರಲಿಲ್ಲ ಬ್ಯುಸಿ ಇರೋದ್ರಿಂದ. ಆ್ಯಂಡ್ ಇಷ್ಟು ಒಳ್ಳೆ ಮೂಮೆಂಟ್ನ ಫೋಟೋಸ್ ಇಲ್ಲದೆ ಹೇಗೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ? ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ಒಳ್ಳೊಳ್ಳೆ ಫೋಟೋಸ್ನ ತಗೊಂಡು ನಾವು ಈ ದಿನನ ಹ್ಯಾಪಿಯಾಗಿ ಎಂಡ್ ಮಾಡಿದ್ವಿ.